ಎಲ್ಲರಿಗೂ ನಾನು ದೇವಕಿ. ನಾನಿವತ್ತು ಮಾಡ್ತಾ ಇರುವ ವಿಡಿಯೋ ವಿಷಯ ಬಂದು ರಾಖಿ ಹಬ್ಬ ಬಂತು ನೋಡಿ. ಈಗ ರಾಖಿ ಹಬ್ಬ ಬಂದಾಗ ನಾವು ಅಂಗಡಿಗೆ ಹೋಗ್ತೀವಿ, ರಾಖಿ ತಗೊಂಡ್ಬರ್ತೀವಿ. ಆದರೆ ಪರಿಸರದಲ್ಲಿ ಸಿಕ್ಕಿರುವಂತಹ ವಸ್ತುವಿಂದ ನಾವು ರಾಖಿ ತಯಾರಿಸಿ ನಾವು ರಾಖಿ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ, ನಾವಿವತ್ತು ತೋರಿಸ್ತಾ ಇರೋದು ಇದೆಲ್ಲನೂ ಪರಿಸರ ಸ್ನೇಹಿ ರಾಖಿ. ಇದು ಮಣ್ಣಿಂದಲೇ ಮಾಡಿರುವಂಥದ್ದು ಮತ್ತೆ ನೈಸರ್ಗಿಕವಾಗಿ ನಮಗೆ ಸಿಗುವಂತಹ ಒಂದು ಮಣಿ. ಇದು ವೈಜಯಂತಿ ಮಣಿ, ಇದರಿಂದ ಮಾಡುವಂತಹ ರಾಖಿ. ಇದರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಎಲ್ಲ ತಿಳಿಸ್ತೀನಿ. ಬನ್ನಿ, ಹೇಗೆ ಮಾಡುವಂತ ಇದನ್ನು ತೋರಿಸ್ತೀನಿ. ಇದೆಲ್ಲವೂ ಕೂಡ ಟೆರಾಕೋಟಾ ಆಭರಣಗಳು ಅಂತ ಹೇಳ್ತೇವೆ. ಟೆರಾಕೋಟಾ ಆಭರಣಗಳು ಅಂದ್ರೆ ಮಣ್ಣಿನ ಆಭರಣಗಳು ಅಂತ ಅರ್ಥ. ಮಣ್ಣಿನ ಆಭರಣಗಳು ಅಂದ್ರೆ ನಾವು ನೈಸರ್ಗಿಕವಾಗಿರುವಂತಹ ಮಣ್ಣನ್ನ ಹದಗೊಳಿಸಿರುವಂತಹ ಮಣ್ಣಿನಿಂದ ಮಾಡುವಂತಹ ಆಭರಣಗಳು. ಇದು ನೋಡಿ, ಇದನ್ನ ಚೆನ್ನಾಗಿ ಹದಗೊಳಿಸಲಾಗಿದೆ. ಅಂದ್ರೆ ಅಲ್ಲಿ ತುಂಬಾ ಬೆಣ್ಣೆ ಹಾಗೆ ಇರುತ್ತೆ ಮುಟ್ಟಿದಾಗ. ಇಂತಹ ಮಣ್ಣನ್ನು ಹದಗೊಳಿಸಿರುವಂತಹ ಮಣ್ಣಿನಿಂದ ಅದಕ್ಕೆ ಬೇಕಾಗಿರುವಂತಹ ಬೇರೆ ಬೇರೆ ಆಕಾರಗಳನ್ನ, ಇಂಪ್ರೆಷನ್ಗಳನ್ನ ಕೊಟ್ಕೊಂಡು ನಾವು ಮಣ್ಣಿನ ಆಭರಣಗಳನ್ನ ಮಾಡುವಂಥದ್ದು. ನಾನಿಲ್ಲೀಗ ರಾಖಿ ಮಾಡ್ತಾ ಇದ್ದೀನಿ. ರಕ್ಷಾಬಂಧನ ಹತ್ರ ಬರ್ತಾ ಇದೆ, ಹಾಗಾಗಿ ಅದನ್ನ ರಾಖಿಯನ್ನು ನಾನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಇಲ್ಲೀಗ ಮಣಿಗಳನ್ನ ಮಾಡ್ತಾ ಇದ್ದೇನೆ. ಮಣಿಗಳೆಲ್ಲವೂ ಕೂಡ ನಮಗೆ ಒಂದೇ ಒಂದು ಅಳತೆಯಲ್ಲಿ ಬರಬೇಕಾಗುತ್ತೆ. ಅಂದ್ರೆ ಹೇಗೇಗೋ ಮಾಡಿದ್ರೆ ಒಂದೊಂದು ದೊಡ್ಡದು, ಒಂದೊಂದು ಚಿಕ್ಕದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಇಂತಹ ಜುಮ್ಕಾ ಮೌಲ್ಡ್ ಅನ್ನ ನಾವು ಯೂಸ್ ಮಾಡ್ತೇವೆ. ಇದರಲ್ಲಿ ನಾವು ಯಾವ ಶೇಪ್ಗೆ ಬೇಕು, ಎಷ್ಟು ದೊಡ್ಡ ಮಣಿಗಳು ಬೇಕು ಅಥವಾ ಎಷ್ಟು ಸಣ್ಣ ಮಣಿಗಳು ಬೇಕು ಅದನ್ನ ನಾವು ಮಾಡ್ಕೋಬಹುದು. ಹಾಗೆ ಇದರಲ್ಲಿ ನಾವು ಕಿವಿಗೆ ಹಾಕುವಂತ ಜುಮ್ಕಗಳನ್ನು ಕೂಡ ಮಾಡ್ಕೋಬಹುದು. ನಾನೀಗ ಹವಳದ ಮಣಿಗಳನ್ನ, ಇಷ್ಟು ದೊಡ್ಡ ಹವಳದ ಮಣಿಗಳನ್ನ ಮಾಡಬೇಕು ಅಂದ್ರೆ 4ನೇ ನಂಬರ್ ಮೌಲ್ಡ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಸ್ವಲ್ಪ ಇದು ಅಂಟ್ಕೋಬಾರ್ದು ಅಂತ ಕೊಬ್ಬರಿ ಎಣ್ಣೆನ ಹಚ್ಕೋಬೇಕು. ಆನಂತರ ಎಷ್ಟು ಮಣ್ಣು ಹಿಡಿಯುತ್ತೋ ಅಷ್ಟು ಮಣ್ಣನ್ನ ಹಾಕಿ ಅದನ್ನ ನಾವು ಎಕ್ಸ್ಟ್ರಾ ಇರೋದನ್ನ ಹಿಂಗೆ ತಕ್ಕೊಂಡು ಈ ತರ ಫಸ್ಟಿಗೆ ನಾವೆಲ್ಲಾನು ಮಾಡ್ಕೋಬೇಕು. ಸುಮಾರು ಎಷ್ಟು ಮಣಿಗಳ ಅವಶ್ಯಕತೆ ಇದೆಯೋ ಅಷ್ಟು ನಾವು ಈ ರೀತಿಯಾಗಿ ಮಾಡಿ ಇಟ್ಕೋಬೇಕಾಗತ್ತೆ. ನಂತರ ಈ ಮಾಡಿ ಇಟ್ಕೊಂಡಿರೋದನ್ನ ಹಾಗೆ ಬಿಡಬಾರ್ದು. ಅಂದ್ರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ಅದು ಗಟ್ಟಿಯಾಗಿ ಹೋಗುತ್ತೆ. ಹಾಗಾಗಿ ಇದನ್ನ ಒಂದು ಕವರ್ ಅಲ್ಲಿ ಅಥವಾ ಏನಾದ್ರೂ ಒಂದು ಮುಚ್ಚಿ ಇಟ್ಕೋಬೇಕಾಗುತ್ತೆ. ಈಗ ನೋಡಿ, ಇದು ರೌಂಡ್ ಆಗಿರೋ ಮಣಿ ಆಗಿದೆ. ಇದಕ್ಕೆ ನಾವು ಹೋಲ್ ಕೊಟ್ರೆ ಇದು ರೌಂಡ್ ಮಣಿ ಆಗುತ್ತೆ. ನಾನು ಇದನ್ನ ಹವಳದ ಮಣಿ ಮಾಡ್ಬೇಕು ಅಂದ್ರೆ ಈ ರೀತಿಯಾಗಿ ನಾವು ಶೇಪ್ ಕೊಡ್ಬೇಕು. ಹೀಗೆ ಮಾಡುವಾಗ ಏನಾದ್ರೂ ಡ್ರೈ ಆಗಿದೆ ಅನ್ಸಿದ್ರೆ ಇದು ಒಡೆದೋಗುತ್ತೆ, ಅಲ್ಲಲ್ಲಿ ಕ್ರ್ಯಾಕ್ ಕಾಣಿಸುತ್ತೆ. ಆವಾಗ ಒಂದ್ ಸ್ವಲ್ಪ ನೀರಿನ ಪಸೆಯನ್ನ ಕೈಗೆ ಹಾಕೊಂಡು ಮತ್ತೆ ಶೇಪ್ ಕೊಟ್ಟು ಮೇಲೆ ಕೆಳಗಿಗೆ ಸ್ವಲ್ಪ ಟ್ಯಾಪ್ ಮಾಡಬೇಕು. ಆಗ ಸ್ವಲ್ಪ ಹವಳದ ಶೇಪ್ಗೆ ಬರುತ್ತೆ ನೋಡಿ. ಈಗ ಇದಕ್ಕೆ ಹೋಲ್ ಕೊಡ್ಬೇಕು. ಈಗ ಹೀಗೆ ಮಾಡಿದ್ರೆ ನೀಟಾಗಿ ಹೋಲ್ ಆಗುತ್ತೆ. ಈಗ ನೋಡಿ, ಹವಳದ ಮಣಿ, ಟೆರಾಕೋಟಾದ ಹವಳದ ಮಣಿ ಈ ರೀತಿಯಾಗಿ ರೆಡಿ ಆಗುತ್ತೆ. ಇದನ್ನ ನಾವು ಏನ್ ಮಾಡ್ತೀವಂದ್ರೆ ನೆರಳಿನಲ್ಲಿ ಒಂದು 5-6 ದಿನಗಳ ಕಾಲ ಒಣಗಿಸ್ಬೇಕು. ಅಂದ್ರೆ ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಒಂದು 4 ದಿನಕ್ಕೆಲ್ಲ ಒಣಗಿಬಿಡುತ್ತೆ. ಮಳೆ ಇರುವಾಗ ಒಣಗಲ್ಲ ಬೇಗ. ಹಾಗಾಗಿ ನಾವು ಒಂದು 5-6 ದಿನಗಳ ಕಾಲ ಹಾಗೆ ನೆರಳಿನಲ್ಲಿ ಇಡ್ತೀವಿ. ಅದ್ರಷ್ಟಕ್ಕೆ ಅದು ಡ್ರೈ ಆಗುತ್ತೆ. ಅದಾದ ನಂತರ ಮರದ ಹೊಟ್ಟನ್ನ ಹಾಕ್ಬಿಟ್ಟು ನಾವು ಕಬ್ಬಿಣದ ಬಾಂಡ್ಲಿ ಎಲ್ಲ ಬರುತ್ತಲ್ಲ ಅದರಲ್ಲಿ ಲೇಯರ್ ಲೇಯರ್ ಆಗಿ ಮರದ ಹೊಟ್ಟನ್ನು ಮತ್ತು ಈ ಮಾಡಿರುವಂತಹ ಒಣಗಿರುವಂತಹ ಟೆರಾಕೋಟಾ ಆಭರಣಗಳನ್ನ ಹಾಕ್ಬಿಟ್ಟು ನಾವು ಫೈರಿಂಗ್ ಮಾಡ್ತೀವಿ. ಒಂದು 7-8 ಗಂಟೆಗಳ ಕಾಲ ಚೆನ್ನಾಗಿ ಫೈರಿಂಗ್ ಮಾಡಬೇಕು. ಅಂದ್ರೆ ಬೆಂಕಿ ಹಾಕ್ಬಿಟ್ಟು ಸುಡ್ಬೇಕದ್ನ. ಸುಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಗಟ್ಟಿ ಆಗುತ್ತೆ. ನೀರಲ್ಲಿ ಹಾಕಿದಾಗ ಅದು ಕರಗಲ್ಲ. ಮಣ್ಣು ಅಂದಾಕ್ಷಣ ಏನಾಗುತ್ತೆ ಅಂದ್ರೆ ನೀರಲ್ಲಿ ಕರಗುತ್ತೆ ಅನ್ನೋದೊಂದಿರುತ್ತೆ. ಈಗ ನಾವು ಮಣ್ಣಿನ ಮಡಿಕೆಗಳನ್ನೆಲ್ಲ ಯೂಸ್ ಮಾಡುವಾಗ ಏನಾಗುತ್ತೆ ಅಂದ್ರೆ ನೀರಲ್ಲಿ ಕರಗಲ್ಲ. ಯಾಕಂದ್ರೆ ಅದನ್ನ ಮಣ್ಣನ್ನ ಸುಡ್ತಾರೆ ಅದನ್ನ ಮಡಿಕೆಗಳನ್ನ ಮಾಡಿ. ಹಾಗೇನೆ ಈ ಟೆರಾಕೋಟಾ ಆಭರಣಗಳನ್ನು ಸಹ ನಾವು ಹಾಗೆ ಸುಡೋದ್ರಿಂದ ಈ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ಬರುತ್ತೆ. ಇದು ನೋಡಿ, ಇದು ಸುಟ್ಟಿರುವಂತಹ ಮಣ್ಣಿನ ಮಣಿಗಳು. ಇದು ನಾನು ಯಾವುದೇ ಬಣ್ಣವನ್ನ ಹಾಕಿರುವಂತದ್ದಲ್ಲ. ಸುಟ್ಟಾಗ ಈ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ಬರುತ್ತೆ ಅದು. ಇದು ನೀರಲ್ಲಿ ಹಾಕಿದ್ರು ನಾವು ಇದನ್ನ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಇದು ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕು ಅಂದ್ರೆ ನೀರಲ್ಲಿ ಹಾಕ್ತೀವಿ ನಾವು. ನೀರಲ್ಲಿ ಹಾಕಿದಾಗ ಇದು ಕರಗಬಾರದು. ಹಾಗಿದ್ರೆ ಇದು ಒಳ್ಳೆ ಕ್ವಾಲಿಟಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದೆಲ್ಲ ರೆಡಿ ಆಗಿರುವಂತಹ ಮಣಿಗಳು.
ಆ ನಂತರ ಇವುಗಳಿಗೆಲ್ಲ ಬಣ್ಣವನ್ನು ಹಚ್ತೀವಿ. ನಮಗೆ ಯಾವ ಬಣ್ಣ ಇಷ್ಟ ಆಗುತ್ತೋ, ನಮ್ಗೆ ಯಾವ್ದು ಬೇಕು ಆ ಬಣ್ಣಗಳನ್ನ ಹಚ್ಚಿ, ಇದು ಅಕ್ರಿಲಿಕ್ ಪೇಂಟ್ ಅಂತ ಹೇಳ್ತೀವಿ. ಅಕ್ರಿಲಿಕ್ ಪೇಂಟ್ನ ಹಾಕ್ಬಿಟ್ಟು ನಮ್ಗೆ ಬೇಕಾದಂತಹ ಬಣ್ಣವನ್ನು ನಮ್ಮ ಸೃಜನಶೀಲತೆಗೆ ತಕ್ಕ ಹಾಗೆ ನಾವು ಮಾಡ್ಕೋಬಹುದು. ಇದೆಲ್ಲವೂ ಕೂಡ ರುದ್ರಾಕ್ಷಿ ಮಣಿಗಳು, ಮಣ್ಣಿನ ರುದ್ರಾಕ್ಷಿ ಮಣಿಗಳು. ನಂತರ ಇವುಗಳನ್ನ ಬಣ್ಣವನ್ನು ಹಚ್ಚಿದ ನಂತರ ಇವುಗಳು ಕೂಡ ಬಣ್ಣ ನೀರಿಗೆ ಹಾಕಿದಾಗ ಹೋಗಬಾರ್ದು. ಅದಕ್ಕೋಸ್ಕರ ಮತ್ತು ಸ್ವಲ್ಪ ಶೈನಿಂಗ್ ಬರಬೇಕು ಅಂತ ನಾವೇನು ಮಾಡ್ತೀವಿ ಅಂದರೆ, ಇದಕ್ಕೆ ಅಕ್ರಿಲಿಕ್ ಪೇಂಟಿಗೆ ಯೂಸ್ ಮಾಡುವಂತಹ ವಾರ್ನಿಷ್ ಬರುತ್ತೆ. ಆ ವಾರ್ನಿಷ್ನ ಹಾಕಿದಾಗ ನೋಡಿ ಇದೊಂದು ಶೈನಿಂಗ್ ಬರುತ್ತೆ, ಕಾಣಿಸ್ತಾ ಇರ್ಬೋದು ನಿಮಗೆ, ಶೈನಿಂಗ್ ಬರುತ್ತೆ. ಆಗ ಅದು ನಿಜವಾದಂತಹ ಮಣಿಯ ಹಾಗೆ ಕಾಣಿಸುತ್ತೆ. ಇದು ಮಣ್ಣಿನ ಮಣಿ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಇದು ಏನು ಅಂದ್ರೆ, ಮಣ್ಣಿನ ಮಣಿಗಳು ಯಾಕೆ ನಾವು ಬಳಸಬೇಕು ಅಂದ್ರೆ, ಇದೆಲ್ಲವೂ ಕೂಡ ಪರಿಸರ ಸ್ನೇಹಿಯಾಗಿರುವಂತಹ ಆಭರಣಗಳು. ಇದನ್ನ ಮಣ್ಣಿಗೆ ಹಾಕಿದ್ರೂ ಸಹ, ನಮ್ಗೆ ಬೇಡ ಅಂತ ಬಿಸಾಡಿದ್ರೂ ಸಹ ಇದು ಮಣ್ಣಿಗೆ ಹೋಗಿ ಸೇರುತ್ತೆ. ಹಾಗಾಗಿ ಇದರಿಂದ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನ ಬಳಸಬಹುದು ಅಂತ ಹೇಳ್ಬೋದು. ಇದು ಈಗ ಕೆಲವರಿಗೆ ಬಣ್ಣ ಹಾಕೋದು ಬೇಡ, ಮಣ್ಣಿನ ಹಾಗೆ ಇರ್ಲಿ ಅಂತ ಅನ್ಕೋತಾರೆ. ಆದ್ರೆ ನಾವಿದನ್ನ ಬೆಂಕಿಯಲ್ಲಿ ಸುಡುವಾಗ ಈ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ಬರುತ್ತೆ. ನಾವು ಹಾಗೇನು ಕೂಡ ಬಳಸಬಹುದು. ಅದೇ ನಿಮ್ಗೆ ಮಣ್ಣಿನ ಬಣ್ಣನೇ ಬೇಕು ಅನ್ನೋದಾದ್ರೆ ಎಲೆಕ್ಟ್ರಿಕ್ ಫೈರ್ ಇರುತ್ತೆ. ಎಲೆಕ್ಟ್ರಿಕ್ ಫೈರ್ ಅಲ್ಲಿ ನಾವೇನಾದ್ರೂ ಫೈರಿಂಗ್ ಮಾಡಿದ್ರೆ ಮಣ್ಣಿನ ಬಣ್ಣವನ್ನೇ ಹೊಂದಿರುತ್ತೆ, ಅಂದ್ರೆ ಕಪ್ಪು ಬಣ್ಣಕ್ಕೆ ತಿರುಗೋದಿಲ್ಲ. ಹಾಗೆ ಮಾಡ್ಕೋಬಹುದು ಬೇಕಾದ್ರೆ. ನಾವು ದೊಡ್ಡ ಉದ್ಯಮ ಮಾಡೋರಿಗೆ ಆ ರೀತಿಯಾದ ಎಲೆಕ್ಟ್ರಿಕ್ ಫೈರಿಂಗ್ ಎಲ್ಲ ಇಟ್ಕೊಂಡಿರ್ತಾರೆ. ನಾವು ಸದ್ಯಕ್ಕೆ ಈ ರೀತಿಯಾಗಿ ಮಾಡುವಂಥದ್ದು. ಈ ಮಣ್ಣಿನ ಆಭರಣ ಮಾಡೋದು ಅಥವಾ ಈ ಟೆರಕೋಟಾ ಆಭರಣ ಮಾಡೋದೇನಿದೆ, ಇದೊಂದು ಕಲೆ. ಇದು ಇಂದು ನಿನ್ನೆ ಕಲೆ ಅಲ್ಲ, ಇದು ತುಂಬಾ ಪ್ರಾಚೀನ ಕಾಲದಿಂದ ಬಂದಿರುವಂತಹ ಕಲೆ. ಕೆಲವು ಕಲೆಗಳಿಗೆ ಬೆಲೆಯನ್ನ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೆಲವ್ರು ಏನಂತಾರೆ ಅಂದ್ರೆ, ಇದನ್ನ ನೋಡಿದಾಗ ಇಷ್ಟೊಂದು ದುಡ್ಡು ಕೊಡ್ಬೇಕಾ, ಇಷ್ಟೊಂದು ಕಾಸ್ಟ್ಲಿನಾ ಅಂತ ಅನ್ಕೋತಾರೆ. ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಅಂತಲ್ಲ, ಆದ್ರೆ ಇದನ್ನ ಮಾಡುವಂತಹ ಪ್ರೊಸೀಜರ್ ಏನಿದೆ, ಒಂದು ಆಭರಣ ತಯಾರಿಸೋದಕ್ಕೆ ಕಮ್ಮಿ ಅಂದ್ರೆ 10 ದಿನಗಳು ಬೇಕಾಗುತ್ತೆ. ಈ ಹದಗೊಳಿಸಿರುವಂತಹ ಮಣ್ಣಿನಿಂದ ಈ ರೀತಿಯಾಗಿ ಬೇರೆ ಬೇರೆ ಆಭರಣಗಳನ್ನ ಆಕಾರವನ್ನ ಕೊಡಬೇಕು. ಅದಾದ ನಂತರ ಇದನ್ನ ನೆರಳಿನಲ್ಲಿ ಒಣಗಿಸ್ಬೇಕು. ಒಣಗಿಸಿದ ನಂತರ ಇದನ್ನ ಬೆಂಕಿಯಲ್ಲಿ ಫೈರಿಂಗ್ ಮಾಡಬೇಕು. ಫೈರಿಂಗ್ ಮಾಡಿದ ನಂತರ ನಾವು ಇದಕ್ಕೆ ಬೇಕಾದಂತಹ ಪೇಂಟ್ ಅನ್ನ ಹಾಕಬೇಕು. ಪೇಂಟ್ ಹಾಕಿದ ನಂತರ ಮತ್ತೆ ಒಣಗಬೇಕು. ಒಣಗಿದ ನಂತರ ಅದಕ್ಕೆ ವಾರ್ನಿಷ್ ಅನ್ನ ಹಾಕಬೇಕು. ಅದಾದ ನಂತರ ಅದನ್ನ ನಾವೊಂದು ಫಾರ್ಮೇಶನ್ ಮಾಡಬೇಕು. ಅಂದ್ರೆ ಯಾವುದು ನಮ್ಗೆ ಹಾರ ಬೇಕಾ ಅಥವಾ ಓಲೆ ಬೇಕಾ ಅಥವಾ ನಮ್ಗೆ ರಾಖಿ ಬೇಕಾ, ಅದಕ್ಕೆ ಒಂದು ಫಾರ್ಮೇಶನ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಹದಗಳಿಸಿರುವಂತಹ ಮಣ್ಣಿನಿಂದ ಈ ರೀತಿಯಾದ ಆಭರಣ ತಯಾರಿಸುವವರೆಗೆ ನಮ್ಗೆ 10 ದಿನಗಳ ಕಾಲ, ಕನಿಷ್ಠ ಅಂದ್ರೂ 10 ದಿನಗಳ ಕಾಲ ಬೇಕಾಗುತ್ತೆ. ಹಾಗಾಗಿ ಇದೊಂದು ರೀತಿಯ ಬೆಲೆ ಕಟ್ಟಲಾಗದೆ ಇರುವಂತಹ ಕಲೆ ಅಂತಾನೆ ಹೇಳಬಹುದು. ಯಾರೆಲ್ಲ ಮಣ್ಣಿನ ಆಭರಣಗಳನ್ನ ಮಾಡ್ತಾರೋ, ಕೆಲವರು ಹವ್ಯಾಸಕ್ಕೆ ಮಾಡ್ತಾರೆ ಅಥವಾ ಕೆಲವರು ಅದನ್ನ ವೃತ್ತಿಯಾಗಿ ಮಾಡ್ತಾರೆ. ಏನೇ ಮಾಡಿದ್ರು ಸಹ ಅದೊಂದು ಒಳ್ಳೆಯ ಕಲೆ ಅಂತ ಹೇಳ್ಬಹುದು. ಇದು ಎಲ್ರಿಗೂ ಗೊತ್ತಿರತ್ತೆ. ಸಾಮಾನ್ಯವಾಗಿ ಇದನ್ನ ವೈಜಯಂತಿ ಮಣಿ ಅಂತ ಕರಿತೇವೆ. ಇದು ಗಿಡದಲ್ಲಿ ಆಗುವಂತದ್ದು. ಇದು ನೋಡ್ಲಿಕ್ಕೆ ನಮ್ಗೆ ನಾವೇನು ಮಾರುಕಟ್ಟೆಯಲ್ಲಿ ಸಿಗುತ್ತಲ್ವ ಅದೇ ಮಣಿ ತರನೇ ಕಾಣಿಸುತ್ತೆ. ಆದ್ರೆ ಇದು ಗಿಡದಿಂದ ಸಿಕ್ಕಿರುವಂತಹ ಮಣಿ. ಈ ಮಣಿಯನ್ನ ಬಳಸ್ಕೊಂಡು ನಾವಿವತ್ತು ರಾಖಿಯನ್ನ ಮಾಡ್ತಾ ಇದ್ದೇವೆ. ಇದು ಮಣ್ಣಿನ ರುದ್ರಾಕ್ಷಿ ಮಣಿ. ಈ ರುದ್ರಾಕ್ಷಿ ಮಣಿ ಜೊತೆಗೆ ನಾವು ಈ ವೈಜಯಂತಿ ಮಣಿಯನ್ನ ಬಳಸ್ಕೊಂಡು ರಾಖಿಯನ್ನ ಮಾಡ್ತಾ ಇದ್ದೇವೆ. ನೋಡಿ, ಈ ರಾಖಿ ಏನಿದೆ, ಇದು ತುಂಬಾ ಹೇಗೆ ಪರಿಸರ ಸ್ನೇಹಿ ಅಂತ ಆಗುತ್ತೆ ಅಂದ್ರೆ, ಇದು ಮಣ್ಣಿಗೆ ಏನಾದ್ರು ಈಗ ನಾವು ಬೇಡ ಅಂತ ಎಸೆದ್ರೂ ಕೂಡ ಮಣ್ಣಿನಲ್ಲಿ ಕರಗುತ್ತೆ. ಈ ಮಣಿ ಏನಿದೆ, ಈ ಮಣಿ ಮತ್ತೆ ಗಿಡವಾಗಿ ಬರುತ್ತೆ. ಹಾಗಾಗಿ ನಾವು ಪರಿಸರದಿಂದ ತಗೊಂಡು ಪರಿಸರಕ್ಕೆ ನಾವು ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಹುದು. ಇದನ್ನ ಮಾಡ್ತಾ ಇದ್ದೀವಿ ನಾವೀಗ. ದಾರಕ್ಕೆ ನಾವು ಪೋಣಿಸ್ಕೋಬೇಕು. ನಮ್ಗೆ ಯಾವ ಬಣ್ಣದ ದಾರ ಬೇಕು ಆ ಬಣ್ಣದಲ್ಲಿ ನಾವು ಹಾಕೊಳ್ಬಹುದು. ಈ ರೀತಿಯಾಗಿ ಆ ಕಡೆ ಈ ಕಡೆ ಗಂಟನ್ನು ಹಾಕೊಂಡು, ಇಲ್ಲಿ ದಾರವನ್ನು ಸಹ ಅಷ್ಟೇ, ನಾನಿಲ್ಲಿ ಉಲ್ಲನ್ ದಾರವನ್ನು ಹಾಕಿದ್ದೀನಿ. ನಿಮ್ಗೆ ಯಾವ ದಾರ ಬೇಕು, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ರೇಷ್ಮೆ ದಾರ ಇರ್ಬೋದು, ಕಾಟನ್ ದಾರ ಇರ್ಬೋದು, ಯಾವುದು ಬೇಕಾದ್ರೂ ಹಾಕಿ ನಾವು ರಾಖಿಯನ್ನ ಮಾಡಬಹುದು.
ಎರಡೂ ಕಡೆನೂ ಕೂಡ 2 ಮಣಿಯನ್ನ ಬಳಸ್ತಾ ಇದ್ದೀನಿ ನಾನು. ನೋಡಿ, ಈ ಕಡೆ ಒಂದು ಮಣಿಯನ್ನ ಹಾಕಿದ್ದೀನಿ, ಈ ಕಡೆ ಒಂದು ಹಾಕಿ ಒಂದು ರಾಖಿಗೆ ನಾನು 2 ಮಣಿಯನ್ನ ಬಳಸ್ತಾ ಇದ್ದೀನಿ. ಇಲ್ಲಿ ನಾವು 2 ಗಿಡವನ್ನ ಪಡ್ಕೊಳ್ಬಹುದು. ಒಂದು ಗಿಡದಿಂದಲೇ ಸಾಕಷ್ಟು ಮಣಿಗಳು ನಮಗೆ ಸಿಗುತ್ತೆ. ಟೆರಕೋಟಾ ಮಣ್ಣಿನಿಂದ ನಾವು ಮಣಿಗಳನ್ನ, ಬೇರೆ ಬೇರೆ ರೀತಿಯ ಬೀಡ್ಸ್ಗಳನ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ಈಗ ನಾವು ಮೌಲ್ಡ್ ಬಳಸ್ಕೊಂಡು ಹೇಗೆ ಟೆರಕೋಟಾ ಆಭರಣಗಳನ್ನ ಮಾಡ್ಬೋದು ಅಂತ. ನಾನು ಇವತ್ತೊಂದು ಬುದ್ಧನ ಒಂದು ಮುಖ ಇರುವಂತಹ ಈ ಮೌಲ್ಡ್ ಅನ್ನ ತಗೊಂಡಿದ್ದೀನಿ. ಇದರಿಂದ ನಾನೊಂದು ರಾಖಿಯನ್ನ ಮಾಡಬೇಕು ಅಂತ. ಅದನ್ನ ಹೇಗೆ ಮಾಡೋದು ಅಂತ ಮೊದಲಿಗೆ ನಾವು ಈ ಮೌಲ್ಡ್ ಏನಿದೆ, ಇದು ಸಿಲಿಕಾನ್ ಮೌಲ್ಡ್ ಅಂತ ಹೇಳ್ತೇವೆ. ಇದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಬೇಕು. ಯಾಕಂದ್ರೆ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ, ಮಣ್ಣು ಅಂಟ್ಕೋಬಾರ್ದು ಅಂತ. ಆನಂತರ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಣ್ಣನ್ನ ತಗೊಂಡು ಒಂದು ಸ್ವಲ್ಪ ಈ ತರ ನಾದ್ಕೋಬೇಕು. ಯಾಕಂದ್ರೆ ಅದರಲ್ಲಿ ಏರ್ ಬಬಲ್ಸ್ ಇರಬಾರ್ದು. ಏರ್ ಬಬಲ್ಸ್ ಇತ್ತು ಅಂದ್ರೆ ನಾವು ಫೈರಿಂಗ್ ಮಾಡುವಾಗ ಅದು ಒಡೆದೋಗ್ಬಿಡುತ್ತೆ ಆಭರಣಗಳು. ಹಾಗಾಗಿ ಈ ತರ ಅದನ್ನ ನಾದ್ಕೊಂಡು ಎಷ್ಟು ಹಿಡಿಯುತ್ತೋ ಅಷ್ಟು ನೀಟಾಗಿ ಈ ತರ ಇದ್ರೊಳಗಡೆ ಹಾಕೋಬೇಕಾಗತ್ತೆ. ಹಾಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಬೇಕು. ಈ ತರ ಅದು ಚೆನ್ನಾಗಿ ಇಂಪ್ರೆಷನ್ ಮೂಡಬೇಕು. ಆ ತರ ಇದನ್ನ ಪ್ರೆಸ್ ಮಾಡಿ ಉಳಿದಿರೋ ಮಣ್ಣನ್ನ ತಗೋಬೇಕು. ನಂತರ ನೀಟಾಗಿ ಪ್ರೆಸ್ ಮಾಡಿ ಇದನ್ನ ಮೇಲ್ಮೈಯನ್ನ ಈ ತರ ನೈಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೈಗೆ ಅಂಟ್ಕೋತಾ ಇದೆ ಅಂದ್ರೆ ಒಂಚೂರು ಎಣ್ಣೆ ಹಾಕೋಬಹುದು. ಒಂದು ಶೈನಿಂಗ್ ಬರುತ್ತೆ. ಜಾಸ್ತಿ ಎಣ್ಣೆ ಹಾಕಬಾರ್ದು. ಸಿಲಿಕಾನ್ ಮೌಲ್ಡ್ ಆಗಿರೋದ್ರಿಂದ ಇದು ನೀಟಾಗಿ ಈ ತರ ಬಂದ್ಬಿಡುತ್ತೆ ಈ ತರ ಮಾಡಿದಾಗ. ನೋಡಿ, ಈಗ ಉಳಿದಿರುವಂತಹ ಈ ಸೈಡ್ ಏನು ಉಳಿದಿದೆ ಮಣ್ಣು, ಇದನ್ನ ನಾನು ಈ ರೀತಿಯ ಶಾರ್ಪ್ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಸೈಡ್ ಎಡ್ಜಸ್ ಏನಿದೆ ಅದನ್ನೆಲ್ಲ ಈ ರೀತಿಯಾಗಿ ನೀಟಾಗಿ ತಗೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಬೆರಳಿಗೆ ಒಂಚೂರು ನೀರು ಹಚ್ಕೊಂಡು ಈ ರೀತಿಯಾಗಿ ಎಡ್ಜಸ್ಗೆ ಒಂದು ಶೇಪ್ ಅನ್ನ ಕೊಡಬೇಕು. ಇವಾಗ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಆದ ನಂತರ ಇದಕ್ಕೆ ಹುಕ್ ಅನ್ನು ಹಾಕಬೇಕು. ಆ ಕಡೆ ಈ ಕಡೆ ಹುಕ್ ಹಾಕಬೇಕು. ಈ ರೀತಿಯ ಹುಕ್ ಅನ್ನ ಹಾಕಬೇಕು ಅಂದ್ರೆ ನೈಕ್ರೋಮ್ ವೈರ್ ಅನ್ನೇ ಬಳಸಬೇಕು. ಯಾಕೆ ಇದನ್ನೇ ಬಳಸಬೇಕು, ಬೇರೆ ತಂತಿಯನ್ನ ಯಾಕೆ ಬಳಸಬಾರ್ದು ಅಂದ್ರೆ, ನಾವೀಗ ಈ ಮಾಡಿರುವಂತಹ ಟೆರಕೋಟಾ ಆಭರಣ ಏನಿದೆ ಇದನ್ನ ನಾವು ಒಣಗಿದ ಮೇಲೆ ಫೈರಿಂಗ್ ಮಾಡ್ತೇವೆ. ಫೈರಿಂಗ್ ಮಾಡಿದಾಗ ಬೇರೆ ತಂತಿಯನ್ನು ಹಾಕಿದಾಗ ಒಂದು ಅದು ಬೆಂಡ್ ಆಗುತ್ತೆ, ಅಥವಾ ಅದರ ಬಣ್ಣ ಚೇಂಜ್ ಆಗುತ್ತೆ, ಅಥವಾ ಅದರ ಕ್ವಾಲಿಟಿ ಚೇಂಜ್ ಆಗುತ್ತೆ. ಆದ್ರೆ ಈ ನೈಕ್ರೋಮ್ ವೈರ್ ಏನಿದೆ ಇದು ಹೇಗಿದೆಯೋ ಹಾಗೆ ಇರುತ್ತೆ ಬೆಂಕಿಗೆ ಹಾಕಿದ ಮೇಲೂ ಸಹ. ಹಾಗಾಗಿ ಇದನ್ನೇ ಬಳಸುವಂತದ್ದು. ಇದನ್ನ ಈಗ ನಾವು ಯು ಪಿನ್ ಆಗಿ ಕಟ್ ಮಾಡ್ಕೋಬೇಕು. ಈ ರೀತಿಯ ಯು ಪಿನ್ಗಳನ್ನ ಕಟ್ ಮಾಡ್ಕೋಬೇಕು. ಈ ನೋಸ್ ಪ್ಲೇಯರ್ ಇಂದ ಈ ರೀತಿಯಾಗಿ ಯು ಶೇಪ್ಗೆ ಮಾಡಿಕೊಂಡು ಕಟ್ಟರ್ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇದು ನೋಡುವಾಗ ಚಿಕ್ಕದು, ಇದ್ರಲ್ಲಿ ಏನು ಅಂತಹ ಕೆಲಸ ಇರುತ್ತೆ ಅಂತ ಅನ್ಕೋತೀವಿ. ಆದ್ರೆ ನೋಡಿ, ಇದೆಲ್ಲ ಸಣ್ಣ ಸಣ್ಣ ಕೆಲಸ ಆದ್ರೂ ಎಲ್ಲದಕ್ಕೂ ಕೂಡ ಸಮಯ ಹಿಡಿಯುತ್ತೆ. ತುಂಬಾ ಸಮಯ ಬೇಕು. ಒಂದು ಆಭರಣ ಆಗೋದಿಕ್ಕೆ ಎಲ್ಲಾ ಪ್ರೊಸೀಜರ್ಗಳೆಲ್ಲ ಮುಗಿಸಿದ ಮೇಲೆ ತುಂಬಾ ಟೈಮ್ ಹಿಡಿಯುತ್ತೆ. ನೋಡಿ, ಯು ಪಿನ್ ಹಾಕಬೇಕು, ಇದನ್ನ ಇದಕ್ಕೆ ಫಿಕ್ಸ್ ಮಾಡಬೇಕು, ಎಲ್ಲ ಆಗೋಷ್ಟರಲ್ಲಿ ದಿನಗಟ್ಲೆ ಬೇಕು. ಹಾಗೆ ಇದು ತುಂಬಾ ಸೂಕ್ಷ್ಮವಾದಂತಹ ಕೆಲಸ. ಇದನ್ನ ಮಾಡಬೇಕು ಅಂದ್ರೆ ನಮ್ಗೆ ತುಂಬಾ ಕಾನ್ಸಂಟ್ರೇಷನ್ ಬೇಕು. ಇದು ನೋಡಿ, ಸಿದ್ಧವಾಗಿರುವಂತಹ ರಾಖಿ ಇದು. ಈ ಬುದ್ಧನ ಮುಖಕ್ಕೆ ನಾನು ವೈಜಯಂತಿ ಮಣಿಯನ್ನು ಕೂಡ ಹಾಕಿದ್ದೀನಿ. ಈ ಹುಕ್ ಏನಿದೆ, ಹುಕ್ಕಿಗೆ ಈ ರೀತಿಯ ಉಲ್ಲನ್ ದಾರವನ್ನ ಹಾಕಿ ಕಟ್ಟೋದಿಕ್ಕೆ ಮಾಡಲಾಗಿದೆ. ಈ ರೀತಿಯಾಗಿ ನೋಡಿ, ಮಣ್ಣಿನಿಂದ ಮಾಡಿರುವಂತಹ ಈ ಮುಖವಾಡ ನೆರಳಿನಲ್ಲಿ ಒಣಗಿಸಿದ ನಂತರ ಇದನ್ನ ಫೈರಿಂಗ್ ಮಾಡಿ ಅದಕ್ಕೆ ಬಣ್ಣವನ್ನ ಹಾಕಿ ನಂತರ ವಾರ್ನಿಷ್ ಮಾಡಿ ಈ ರೀತಿಯಾಗಿ ಫಾರ್ಮೇಶನ್ ಆದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಈ ಒಂದು ರಾಖಿ ಮಾಡ್ಲಿಕ್ಕೆ ಇದು ಸಣ್ಣದಾಗಿ ಕಾಣಿಸ್ಬೋದು. ಇದು ಮಾಡ್ಲಿಕ್ಕೆ ಕನಿಷ್ಠ ಅಂದ್ರೂ 10 ದಿನಗಳು ಬೇಕಾಗುತ್ತೆ. ಎಲ್ಲಾ ಪ್ರೊಸೀಜರ್ ಮುಗ್ದು ಇಷ್ಟು ರಾಖಿ ಹಾಕ್ಬೇಕು ಅಂದ್ರೆ 10 ದಿನಗಳು ಬೇಕು. ಕೆಲವರಿಗೆ ಬೇರೆ ಬೇರೆ ಬಣ್ಣಗಳು ಬೇಕು ಅಂತ ಇರುತ್ತೆ. ಅಂದ್ರೆ ಯಾರ್ಯಾರಿಗೆ ಯಾವ ಯಾವ ಬಣ್ಣಗಳು ಬೇಕು ಆ ರೀತಿಯಾಗಿ ಕಸ್ಟಮೈಸ್ ಕೂಡ ಮಾಡಿಕೊಡ್ಬಹುದು. ಈಗ ಇದು ಎಲ್ಲಾನು ಕೂಡ ಗೋಲ್ಡ್ ಕಲರ್ ಅನ್ನ ಹಾಕಲಾಗಿದೆ. ಹೀಗೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಕೂಡ ಮಾಡ್ಕೋಬಹುದು.
ನೋಡಿ, ಇದು ಬೇರೆ ಬೇರೆ ರೀತಿಯ ಡಿಸೈನ್ಗಳ ರಾಖಿಯನ್ನ ಮಾಡಿದ್ದೇವೆ. ಈ ಮಕ್ಕಳಿಗೆಲ್ಲ ಇಷ್ಟ ಆಗುವ ಹಾಗೆ ಬಟರ್ಫ್ಲೈ ಇದೆ. ಇದಕ್ಕೆಲ್ಲ ಕಲರ್ ಹಾಕಬೇಕು. ಇದು ಫೈರಿಂಗ್ ಆಗಿ ಬಂದಿರುವಂತಹ ರಾಖಿಗಳು. ನೋಡಿ, ಈ ರೀತಿ ಲೀಫ್ ಇರ್ಬೋದು ಅಥವಾ ಬೇರೆ ಬೇರೆ ಡಿಸೈನು. ನೋಡಿ, ಈ ರೀತಿ ಡಿಸೈನು. ಇದಕ್ಕೆಲ್ಲ ನಮಗೆ ಇಷ್ಟ, ಯಾವ ಬಣ್ಣ ಇಷ್ಟ ಆ ಬಣ್ಣವನ್ನು ಹಾಕೊಳ್ಬಹುದು, ಹಾಕಿ ನಾವು ಕಸ್ಟಮೈಸ್ ಮಾಡಬಹುದು. ಇದು ರುದ್ರಾಕ್ಷಿದು. ನಂತರ ಇದು ಹವಳದ ಮಣಿಗಳನ್ನ ಹಾಕಿರುವಂತಹ ರುದ್ರಾಕ್ಷಿ. ಇದು ಬುದ್ಧನ ಮುಖ ಇರುವಂಥದ್ದು. ಇದು ವೈಜಯಂತಿ ಮಣಿ ಹಾಕಿರುವಂಥದ್ದು. ಹೀಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೋಬಹುದು. ಕೆಲವರಿಗೆ ಬುದ್ಧ ಕಪ್ಪು ಬೇಡ ಅಂದರೆ ಈ ರೀತಿಯಾಗಿ ಗೋಲ್ಡನ್ ಕಲರಲ್ಲಿ ಫುಲ್ ಮಾಡಬಹುದು. ಈ ಪರಿಸರ ಸ್ನೇಹಿ ರಾಖಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ನಿಮಗೂ ಬೇಕು ಅಂತ ಅನಿಸಿದ್ದಲ್ಲಿ ನನ್ನ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಬೇಕಾದರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟಲ್ಲಿ ಹಾಕಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.